2006ರಲ್ಲಿ ಕಾಸರಗೋಡಿನ ಕೆ.ಸಿ. ಹಮ್ಜಾ ಎಂಬಾತ ಮನೆ ಕೆಲಸಕ್ಕೆಂದು ಕೊಡಗು ಮೂಲದ ಸಫಿಯಾ ಎಂಬ ಬಾಲಕಿಯನ್ನ ಮೊದಲು ಕೇರಳಕ್ಕೆ ನಂತರ ಗೋವಾಕ್ಕೆ ಮನೆ ಕೆಲಸಕ್ಕೆಂದು ಕರೆದೊಯ್ದಿದ್ದ. ನಂತರ ಬಿಸಿ ಗಂಜಿ ಮೈಮೇಲೆ ಬಿದ್ದು ಬಾಲಕಿ ತೀವ್ರವಾಗಿ ಗಾಯಗೊಂಡಿದ್ಲು. ಬಾಲಕಾರ್ಮಿಕ ಪ್ರಕರಣ ದಾಖಲಾಗುವ ಹೆದರಿಕೆಯಿಂದ ಹಮ್ಜಾ ಆಕೆಯನ್ನ ಕೊಲೆ ಮಾಡಿ ಮೃತದೇಹವನ್ನ 3 ತುಂಡುಗಳನ್ನಾಗಿ ಕತ್ತರಿಸಿ ಗೋವಾದಲ್ಲೇ ಹೂತಿದ್ದ. ಬಾಲಕಿ ಕಣ್ಮರೆಯಾಗಿದ್ದಾಳೆ ಎಂದು ಪೋಷಕರಿಗೆ ತಿಳಿಸಿದ್ದ. ಪೊಲೀಸರಿಗೆ ದೂರು ನೀಡಿದ್ದ ಪೋಷಕರು ಸಫಿಯಾ ಕ್ರಿಯಾ ಸಮಿತಿ ಎಂಬ ಸಮಾನ ಮನಸ್ಕರ ಗುಂಪೊಂದನ್ನು ರಚನೆ ಮಾಡಿಕೊಂಡು ಕಾಸರಗೋಡಿನಲ್ಲಿ ಸತತ 90 ದಿನಗಳ ಕಾಲ ಪ್ರತಿಭಟನೆ ನಡೆಸಿದ್ರು. ನಂತರ ಕೇರಳ ಸರ್ಕಾರ ಪ್ರಕರಣದ ತನಿಖೆಯನ್ನು ಅಪರಾಧ ವಿಭಾಗಕ್ಕೆ ವರ್ಗಾವಣೆ ಮಾಡಿತ್ತು. ತನಿಖೆ ನಡೆಸಿದಾಗ 2008ರಲ್ಲಿ ಬಾಲಕಿಯ ಅಸ್ಥಿಪಂಜರ ಗೋವಾದಲ್ಲಿ ಪತ್ತೆಯಾಗಿತ್ತು. ಹಮ್ಜಾನನ್ನ ಬಂಧನ ಮಾಡಲಾಗಿತ್ತು. ಕಾಸರಗೋಡು ಸೆಷನ್ಸ್ ನ್ಯಾಯಾಲಯ ಆತನಿಗೆ ಮರಣ ದಂಡನೆಯನ್ನ ವಿಧಿಸಿತ್ತು. 2019ರಲ್ಲಿ ಕೇರಳ ಹೈಕೋರ್ಟ್ ಶಿಕ್ಷೆಯನ್ನ ಜೀವಾವಧಿಗೆ ಇಳಿಸಿತ್ತು. ಆದರೆ ಸಫಿಯಾಳ ಅಸ್ಥಿಪಂಜರ ಕಾಸರಗೋಡು ನ್ಯಾಯಾಲಯದ ಸುಪರ್ದಿಯಲ್ಲೇ ಉಳ್ಕೊಂಡಿತ್ತು. ದೇಹದ ಅವಶೇಷಗಳನ್ನು ಹಸ್ತಾಂತರ ಮಾಡುವಂತೆ ಪೋಷಕರು ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ನವೆಂಬರ್ 6ರಂದು ಕಾಸರಗೋಡಿನ ಜಿಲ್ಲಾ ಪ್ರಧಾನ ನ್ಯಾಯಾಲಯ ತಲೆಬುರುಡೆ ಹಾಗೂ ಮೂಳೆಗಳಿಂದ ಹೆತ್ತವರ ವಶಕ್ಕೆ ನೀಡುವಂತೆ ಕೋರ್ಟ್ ಆದೇಶ ನೀಡಿತ್ತು. ಸೋಮವಾರ ಕೊಚ್ಚಿ ವಿಧಿವಿಧಾನ ಪ್ರಯೋಗಾಲಯದಿಂದ ಅಸ್ಥಿಪಂಜರಗಳನ್ನು ತಂದು ಪೋಷಕರು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಅಯ್ಯಂಗೇರಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರು. ಆ ಮೂಲಕ 18 ವರ್ಷಗಳ ಹಿಂದಿನ ದೇಶದ ಸೆನ್ಸೇಷನಲ್ ಕೇಸಿಗೆ ಮುಕ್ತಿ ಸಿಕ್ಕಂತಾಗಿದೆ. ಸಫಿಯಾ ಎಂಬ ಹುಡುಗಿಯು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಕೇರಳದ ಮೂಲದ ಕಾಸರಗೋಡು ನಿವಾಸಿಯು ಅಯ್ಯಂಗೇರಿಗೆ ಬಂದು ಅವರಿಗೆ ಉನ್ನತ ಶಿಕ್ಷಣ ನೀಡ್ತೀವಿ ಅಂತೇಳಿ ಇಲ್ಲಿಂದ ಅವರು ಕರ್ಕೊಂಡೋಗಿ ಸುಮಾರು 1-2 ವರ್ಷಗಳ ಕಾಲ ಅವರ ಮನೆಯಲ್ಲೇ ಮನೆ ಕೆಲಸಕ್ಕೆ ಅಂತ ದುಡಿಸ್ಕೊಂಡು ನಂತರ ಅವರು ಅನುಮಾನಾಸ್ಪದವಾಗಿ ಅವರನ್ನು ಕೊಲೆ ಮಾಡಿರುವಂಥ ಘಟನೆ 18 ವರ್ಷದ ಮೊದಲು ಕಾಸರಗೋಡಿನಲ್ಲಿ ನಡೆಯಿತು. ಈ ಒಂದು ಕೊಲೆಗೆ ಸಂಬಂಧಿಸಿದಂತೆ ಕಳೆದ 18 ವರ್ಷದಿಂದ ಕಾಸರಗೋಡು ಕೋರ್ಟ್ನಲ್ಲಿ ವಾದ ವಿವಾದಗಳಾಗ್ತಾ ಇತ್ತು. ಇದರಂತೆ ಕಳೆದ ಇದೇ ನವೆಂಬರ್ ತಿಂಗಳಿನಲ್ಲಿ ಅವರ ಅಸ್ಥಿಗಳನ್ನು ಅವರ ಕಾಸರಗೋಡು ಮಾನ್ಯ ನ್ಯಾಯಾಲಯವು ಅವರ ತಂದೆ ಮತ್ತು ತಾಯಿಗೆ ದಫನ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಅವರಿಗೆ ನಿನ್ನೆ ಹಸ್ತಾಂತರಿಸಲಾಯಿತು. ಅದರಂತೆ ನಿನ್ನೆ ಸಂಜೆ 5 ಗಂಟೆಗೆ ಸರಿಯಾಗಿ ಅಯ್ಯಂಗಿರಿ ಹಳೆ ಮಸೀದಿ ಕಬ್ರಸ್ತಾನ ವಠಾರದಲ್ಲಿ ಅಯ್ಯಂಗಿರಿಯ ಹಲವಾರು ಜನರ ಸಮ್ಮುಖದಲ್ಲಿ ದಫನ್ ಕಾರ್ಯಕ್ರಮವನ್ನು ನಿನ್ನೆ ಅಯ್ಯಂಗಿರಿಯಲ್ಲಿ ನಡೆಸಲಾಯಿತು. ಅದರಂತೆ ಆ ಸಫಿಯಾ ಎಂಬ ಹುಡುಗಿಯು ಜೀವಾವಧಿ ಶಿಕ್ಷೆಯನ್ನು ಮಾನ್ಯ ಕೋರ್ಟು ಅವರಿಗೆ ಶಿಕ್ಷೆಯನ್ನು ವಿಧಿಸಿದೆ. ಅದರಂತೆ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಗೆಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಮಾನ್ಯ ಮೊಯ್ದು ಚಾವ್ರ ಅವರ ತಂದೆ ಆಗ್ರಹವಾಗಿದೆ. ಅದರಂತೆ ನಿನ್ನೆ ಅಯ್ಯಂಗಿರಿಯಲ್ಲಿ ದಫನ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ನಡೆಸಲಾಯಿತು. ಮಾಮಗಳನ್ನು ಕರ್ಕೊಂಡೋಗಿ ವಿದ್ಯಾಭ್ಯಾಸ ಕೊಟ್ಟು ಕರ್ಕೊಂಡು ಹೋಗಿಲ್ಲ. ಅವರು ಸ್ವಲ್ಪ 1 ವರ್ಷ ಹೋಗ್ತಾ ಇತ್ತು. ಮತ್ತು ಮನೆಯೇನೋ ಕೊಲೆ ಮಾಡಿದೆ ಅಂತ ಹೇಳಿ ಕಾಣುವುದಿಲ್ಲ ಅಂತೇಳಿ ಕೊಲೆ ಮಾಡಿ ಅಂತ ಒಪ್ಪಿಕೊಂಡಿದ್ದಾರೆ. ಅವನಿಗೂ ಕೊಲೆ ಕಟಕನಿಗೂ ಅವನ ಹೆಂಡತಿಗೂ ಶಿಕ್ಷೆ ಆಗಿದೆ. ನೇಮು ಇದು ಆಗಿದೆ, ಗೆಲುವು ಶಿಕ್ಷೆ ಆಗಿದೆ. ಅದರಿಂದ ನಮ್ಮ ಮಗಳ ಸಿಕ್ಕಿದೆ. ಈಗ ಅದರಿಂದ ನಮಗೆ ಒಂದು ಸ್ವಲ್ಪ ಇದೆ. ಅದು
ಅವರಿಗೆ ದೇವರ ದಯದಿಂದ ನಮಗೆ ಇಷ್ಟೆಲ್ಲ ಆಗಿದೆ ಎಲ್ಲರ ಸಹಾಯದಿಂದ. ಮುಂದೆಗೂ ಅವರಿಗೆ ದೇವರ ದೊಡ್ಡ ಒಂದು ಇದು ಶಿಕ್ಷೆ ಆಗಬೇಕು, ಗಲ್ಲಿ ಶಿಕ್ಷೆಯನ್ನೇ ಆಗಬೇಕು ಅಂತ ಹೇಳಿ ನಮ್ಮ ಒಂದು ಇಚ್ಛೆ. ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಗಲ್ಲಿ ಶಿಕ್ಷೆ ಬೇಕು ಅಂತ ಹೇಳಿ ತಿಳಿಸ್ತೇವೆ.